ಸಹಸ್ರನಾಮಾಧೀಶ್ವರರಾದ ಭಗವಾನ್ ಆದಿನಾಥ ಸ್ವಾಮಿಯ ಸಹಸ್ರನಾಮಾವಳಿಯನ್ನ ಬಹಳ ಸುಂದರವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮ ಪ್ರಾತಸ್ಮರಣೀಯರಾದ ಆಚಾರ್ಯ ಜಿನಸೇನರು ರಚಿಸಿದ್ದು, ಆ ಜಿನಸಹಸ್ರನಾಮವನ್ನ ಓದಿ ತಿಳಿದು ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮ ಕ್ಷೇಮವೇಣುಪುರ ಮೂಡುಬಿದ್ರಿಯ ಕವಯತ್ರಿಯಾದಂಥ ಶ್ರೀಮತಿ ವೀಣಾ ರಘುಚಂದ್ರ ಶೆಟ್ಟಿಯವರು ಅದಕ್ಕೆ ಅಷ್ಟಕವನ್ನು ಬರೆದು ಸಹಸ್ರನಾಮ ಅಷ್ಟಕದಿಂದ ಒಂದು ಸುಂದರವಾದ ಪುಸ್ತಕವನ್ನು, ಆಗಮ ಪುಸ್ತಕವನ್ನು ರಚಿಸಿದ್ದಾರೆ. ಈ ಜಿನವಾಣಿಯ ಒಂದು ಶ್ರೇಷ್ಠ ಪುಸ್ತಕಕ್ಕೆ ಒಂದು ವಿಶ್ವ ದಾಖಲೆಯ ರೂಪವನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಭಕ್ತಿಯನ್ನ ಎಲ್ಲರ ಕಡೆಗೂ ಸುಸಂಸ್ಕೃತರನ್ನಾಗಿ, ಸಭ್ಯರನ್ನಾಗಿ, ಕರ್ಮದ ಕ್ಷಯ ಮಾಡತಕ್ಕಂಥ ಕೆಲಸ ಮಾಡಬೇಕು ಅನ್ನುವ ಮನಸ್ಸು ಅನೇಕ ಜನರಲ್ಲಿ ಬಂತು. ಅದರಲ್ಲೂ ಕೂಡ ವಿಶ್ವ ಶಾಂತಿ ಯುವಸೇನಾ ಸಮಿತಿಯವರು ಅನೇಕ ಮುನೀಶ್ವರರ ಆಶೀರ್ವಾದವನ್ನು ಪಡೆದು, ವಿಶೇಷವಾಗಿ ಪುಣ್ಯಸಾಗರ ಮಹಾರಾಜರು, ಅದೇ ರೀತಿಯಾಗಿ ಕುಲರತ್ನ ಭೂಷಣ ಮಹಾರಾಜರು ಮಾರ್ಗದರ್ಶನ ಮತ್ತು ಆಶೀರ್ವಾದವನ್ನು ನೀಡುತ್ತಿದ್ದು, ಎಲ್ಲ ಭಟ್ಟಾರಕರ ವಿಶೇಷ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ 31 ಜನವರಿ 2026ರಂದು ಪ್ರಾತಃ ಕಾಲ ಆರಂಭಗೊಂಡು ಮಧ್ಯಾಹ್ನದ ತನಕ ನಡೆಯತಕ್ಕಂಥ ಈ ಕಾರ್ಯಕ್ರಮ ಇದು ದಾಖಲೆಯ ರೂಪದಲ್ಲಿ ಇಡೀ ಕರ್ನಾಟಕದ ಎಲ್ಲ ಜನತೆ ವಿವಿಧ ಕೇಂದ್ರಗಳಲ್ಲಿ, ವಿಶೇಷವಾಗಿ ಆರ್ಟ್ ಆಫ್ ಲಿವಿಂಗ್ ಸೆಂಟರ್ನಲ್ಲಿ ಬೆಂಗಳೂರಿನಲ್ಲಿ, ಅದೇ ರೀತಿಯಾಗಿ ಮೂಡುಬಿದ್ರೆ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಏಕಕಾಲದಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಹೆಸರು ನೋಂದಾವಣೆ ಮಾಡಿದಂಥ ಶ್ರಾವಕಿಯರು ಈ ಅಪೂರ್ವ ಪವಿತ್ರವಾಗಿರ್ತಕ್ಕಂಥ ಸಹಸ್ರನಾಮ ಅಷ್ಟವಿಧಾರ್ಚನಾ ಪೂಜೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಕ್ಷೇತ್ರದ ಭಗವಾನ್ ಪಾರ್ಶ್ವನಾಥ ಸ್ವಾಮಿ ಮತ್ತು ಸಹಸ್ರಕೂಟ ಜಿನಾಲಯದ ಸಹಸ್ರ ಜಿನಬಿಂಬದಲ್ಲಿ ಮತ್ತು ನಮ್ಮ ಬಡಕ್ ಬಸ್ತಿಯ ಚಂದ್ರಪ್ರಭ ಸ್ವಾಮಿಯ ಅನುಗ್ರಹ ಆಶೀರ್ವಾದವೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರಾಪ್ತಿಯಾಗಲಿ ಅಂತೇಳಿ ವೀತರಾಗಿ ಭಗವಂತನಲ್ಲಿ ನಾವೆಲ್ಲರೂ ಸಮಸ್ತರು ಪ್ರಾರ್ಥಿಸುವ. ವಿಶ್ವಕ್ಕೆ ಕಲ್ಯಾಣವಾಗಲಿ, ಶಾಂತಿಯಾಗಲಿ. ಜಗತ್ತೆಲ್ಲ ತಲ್ಲಣದಿಂದ, ಯುದ್ಧದ ಭೀತಿಯಿಂದ ನಗುತ್ತಿರುವಂತಹ ಈ ಸಂದರ್ಭದಲ್ಲಿ ವೀತರಾಗ ಭಗವಂತನ ವಾಣಿಯೇ ಎಲ್ಲರಿಗೂ ಶಾಂತಿಯನ್ನು ನೀಡಬಲ್ಲುವ ಅಮೃತ ವಾಣಿಯಾಗಿದೆ. ಎಲ್ಲರಿಗೂ ಶುಭವಾಗಲಿ.